ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಶ್ರೀ ಜಗದ್ಗುರು ದುರುಂಡೇಶ್ವರ ಪ್ರೌಢಶಾಲೆ ನಿಡಸೋಸಿ ಶ್ರೀ ಪಿ ಖೋತ್ MSc B.Ed ಮುಖ್ಯಾಧ್ಯಾಪಕರು SJD ಹೈಸ್ಕೂಲ್ ನಿಡಸೋಸಿ ಇವರ ಸೇವಾ ನಿವೃತ್ತ ಕಾರ್ಯಕ್ರಮ ಇಂದು ಜರುಗಿತು. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿಡಸೋಸಿ ಇವರ ಕೃಪಾ ಆಶೀರ್ವಾದದಿಂದ ಮತ್ತು ಸಂಸ್ಥೆಯ ಗೌರವಾಧ್ಯಕ್ಷರಾದಂಥ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ AB ಪಾಟೀಲರು ಇವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಇಂದು ಜರುಗಿತು. ವಿಶೇಷವಾಗಿ SJD ಶಿಕ್ಷಕ ಸಂಸ್ಥೆಯಿಂದ ಸನ್ಮಾನ, SJD ಪ್ರೌಢಶಾಲಾ ಸಿಬ್ಬಂದಿ ವತಿಯಿಂದ ಸನ್ಮಾನ, SJD ಕನ್ನಡ ಕಾನ್ವೆಂಟ್ ಶಾಲಾ ವತಿಯಿಂದ ಸನ್ಮಾನ ಹಾಗೂ ವಿದ್ಯಾರ್ಥಿನಿಯರಿಂದ ಸಿಬ್ಬಂದಿ ವರ್ಗದಿಂದ ಇವರಿಗೆ ಸನ್ಮಾನವನ್ನು ಮಾಡಲಾಯಿತು. ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹೂಗುಚ್ಛ ನೀಡಿ ಅವರಿಗೆ ಶುಭ ಹಾರೈಕೆಗಳನ್ನು ಕೋರಿದರು. ಈ ಸೇವಾ ನಿವೃತ್ತ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಇದೇ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಚೇರ್ಮನ್ನರಾದಂಥ ವಿನಯ್ ಪಾಟೀಲ್ ಚೇರ್ಮನ್ನರು ಇವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ, ವೈಸ್ ಚೇರ್ಮನ್ನರಾದಂಥ ನಿರಂಜನಗೌಡ ಪಾಟೀಲ್, ನಿರ್ದೇಶಕರು ಆದಂಥ ಅಪ್ಪಯ್ಯಗೌಡ ಪಾಟೀಲ್, ಕಲಗೌಡ ನಿಗನೂರಿ, ಬಾಳಪ್ಪ ಅಕ್ಕೋಳಿ, ಭರಮಗೌಡ ಪಾಟೀಲ್, ಅದೇ ರೀತಿ ಉಮೇಶ್ ಪಾಟೀಲ್, ಶಿವನಗೌಡ ಪಾಟೀಲ್, ಶಿವಪುತ್ರ ಪಾಟೀಲ್, ಮಹಾಂತೇಶ್ ಹಿರೇಮಠ್, VS ಚೌಗುಲ ಕಾರ್ಯದರ್ಶಿಗಳು, ಅದೇ ರೀತಿ SB ಗೌಗಲಿ ಹೀಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪಿ ಖೋತ್ ಇವರ ಒಟ್ಟು ಸೇವಾ 36 ವರ್ಷಗಳು. ಮುಖ್ಯಾಧ್ಯಾಪಕರಾಗಿ ಇಂದು ನಿವೃತ್ತ ಹೊಂದಿದರು. ಒಂಟ್ಮುರಿ RR ಸ್ಕೂಲ್ ಪ್ರಥಮವಾಗಿ ಆಯ್ಕೆ ಆಗಿದ್ದರು. ಈ ಕಾರ್ಯಕ್ರಮದ ಸ್ವಾಗತ ಶ್ರೀಮತಿ GB ಪಾಟೀಲ್ ಇವರು ಮಾಡಿದರು. ವಂದನಾರ್ಪಣೆ ಮತ್ತು ನಿರೂಪಣೆ AB ಗುರವ್ ಶಿಕ್ಷಕರು ಮಾಡಿದರು. ಪಿ ಖೋತ್ ಇವರ ಮುಂದಿನ ಭವಿಷ್ಯಕ್ಕೆ ಆ ಭಗವಂತನು ದುರುಂಡೇಶ್ವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ಪಾಲಿಸಲಿ ಎಂದು ಬೇಡಿಕೊಳ್ಳುವೆ. ತೇಜ್ ಪ್ರಭು ನ್ಯೂಸ್ ನಿಡಸೋಸಿ. ಹೀಗೆ ಅನೇಕರು ಅವರನ್ನು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆ ಕೇಳಿದಾಗ ತಮ್ಮಲ್ಲಿರುವ ಜ್ಞಾನವನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡಿದ್ದಾರೆ. ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ನಾವು ವಿಜ್ಞಾನ ಪ್ರೇಮಿಗಳೆಂಬುದು ತಿಳಿದು ಬರುತ್ತದೆ. ಅಷ್ಟೇ ಅಲ್ಲದೆ ಇವರ ಅನೇಕ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ಬೆಳೆಸಿಕೊಂಡವರು. ಹೀಗೆ ಅನೇಕ ಮಹಾನ್ ವ್ಯಕ್ತಿಗಳಾದ ಭಗತ್ ಸಿಂಗ್, ಕೃಷ್ಣದೇವರಾಯರು, ಸಂಗೊಳ್ಳಿ ರಾಯಣ್ಣ ಮುಂತಾದ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿದರು. ಇವರು ನಮಗೂ ಕೂಡ ಅವರ ಶ್ರೀಮನ್ನಿರಂಜನ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ಭಕ್ತಿಯ ನಮನಗಳನ್ನು ಅರ್ಪಿಸುತ್ತಾ ಶ್ರೀಮಠದ ಎಲ್ಲ ಶಿವಯೋಗಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಕಾಯಕ್ಕೆ ಹೋಗಿ ಸಹಕಾರ ಮಹರ್ಷಿ ಲಿಂಗೈಕ್ಯ ಬಸವಣ್ಣನನ್ನು ಮನದಲ್ಲಿ ಸ್ಮರಿಸುತ್ತಾ ಇವತ್ತು ನನ್ನ ಸೇವಾ ನಿವೃತ್ತಿಯ ದಿನ. ಈ ಸಮಾರಂಭದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ನಿಮ್ಮೆಲ್ಲರ ಸ್ನೇಹ ಜೀವಿಯಾದಂಥ ಸನ್ಮಾನ್ಯ ಶ್ರೀ AB ಪಾಟೀಲ್ ಸನ್ಮಾನ್ಯ ಶ್ರೀ NR ಪಾಟೀಲ್ ಅಣ್ಣನವರೇ, ನಮ್ಮ ಎಲ್ಲ ಅತಿಥಿಗಳಾಗಿ ಆಗಮಿಸಿದಂಥ ನನ್ನ ಹಿರಿಯ ದೇವತೆಗಳಾದಂಥ ಎಲ್ಲ ನನ್ನ ನಿರ್ದೇಶಕ ಮಂಡಳಿಯಾದಂಥ KM ನಿಂಗೂರಿ ಕಾಕ ಅವರೇ, ಆಮೇಲೆ BJ ಪಾಟೀಲ್ ಸಾಹೇಬರೇ, DB ಅಕ್ಕೋಳಿ ಕಾಕ ಅವರೇ, ಆಮೇಲೆ ಕಾಣಿತಂಥ SN ಪಾಟೀಲ್ ಅವರೇ, ಮತ್ತು ನಮ್ಮ SS ಯಶವಂತ ಅಣ್ಣನವರೇ, MA ಹಿರೇಮಠ ಸರ್ ಅವರೇ, ಆಮೇಲೆ ನಮ್ಮ UP ನಮ್ಮ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ BM ಚೌಲಾ ಸರ್ ಅವರೇ, ಎಲ್ಲ ನಮ್ಮ ಆಡಳಿತ ಮಂಡಳಿಯ ತಂದೆ ತಾಯಿ ಸಮಾನವಾದ ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸುತ್ತಾ ನಮ್ಮ ಶಿವಲಿಂಗೇಶ್ವರ ವಿವಿಧ ದೋಷಿಗಳ ಸಹಕಾರ ಸಂಘದ ಅಧ್ಯಕ್ಷರಾದಂಥ KM ನಿಂಗೂರಿ ಕಾಕ ಅವರೇ, ಅವರ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ನಿಗ್ಗಾಯಣ್ಣನವರೇ ಮತ್ತು ನಮ್ಮ ಸೊಲ್ಲಾಪುರವರೇ, ಆಗಮಿಸಿದಂಥ ಎಲ್ಲ ಆ ಬ್ಯಾಂಕಿನ ಹಾಗೂ ನನ್ನ ಸರ್ವ ಸಿಬ್ಬಂದಿ ಅವರೇ, ಇಲ್ಲಿ ಇದ್ದಂಥ ಎಲ್ಲ ನಾನು ವೈಯಕ್ತಿಕವಾಗಿ ಇವರ ಬಗ್ಗೆ ಹೇಳುವುದಾದರೆ ಅವರು ನನಗೆ ತಂದೆಯ ಹಾಗೆ ಶಿಕ್ಷಕರ ಜವಾಬ್ದಾರಿಯನ್ನು ತಿಳಿಸಿದ್ದಾರೆ.
ಅಣ್ಣನ ಹಾಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅದರಂತೆ ಅವರ ಮನಸ್ಸು ತಾಯಿಯ ಕರುಳಿನಂತಿದ್ದು ಕಾಳಜಿಪೂರ್ವಕ ಸಲಹೆಯನ್ನ If you salute your dreams, you need not salute anybody. If you follow your dreams, you have to salute everybody. ಎಂಬ APJ ಅಬ್ದುಲ್ ಕಲಾಂ ಅವರ ಮಾತುಗಳನ್ನು ನೆನೆಸುತ್ತಾ ನನ್ನ ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಈ SJD ಸಂಘ ಶಾಲೆಯ ಏಳಿಗೆಗೆ ಕಾರಣೀಕರ್ತರಾದಂತಹ ಶ್ರಮಜೀವಿಗಳಾದಂತಹ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಗುರು ಹಿರಿಯರಿಗೂ ಹಾಗೂ ವಿದ್ಯಾರ್ಥಿನಿಯರಿಗೂ ಕೂಡ ನನ್ನ ನಮಸ್ಕಾರಗಳು. ಇಂದು ನಮ್ಮೆಲ್ಲರ ನೆಚ್ಚಿನ ಮುಖ್ಯಾಧ್ಯಾಪಕರಾದ ಸರ್ PV ಕೋಚ್ ಗುರುಗಳವರ ಸೇವಾ ನಿವೃತ್ತಿ ದಿನ ಇಂದು. ಇವತ್ತು ಅವರ ಬೀಳ್ಕೊಡುಗೆ ಅಂದರೆ ಇದು ನಂಬಲು ಅರ್ಹನೇ ಅಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಯಾಕಂದ್ರೆ ಅವರ ನಮ್ಮ ಇಡೀ ಶಾಲೆಯೊಳಗೆ ಅತಿ ಚಟುವಟಿಕೆಯಿಂದ ಇರುವಂತಹ ಶಿಕ್ಷಕರಂದ್ರೆ ಅವರ PP ಕೋಚ್ ಸರ್ ಅಂತ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೇನೆ. ಅತಿ ಚಟುವಟಿಕೆಶೀಲರು, ಅತಿ ಕ್ರಿಯಾಶೀಲರು, ಅತಿ ಜ್ಞಾನವಂತರು ಅಂತ ಹೇಳಿದ್ರು ಕೂಡ ತಪ್ಪಾಗಂಗಿಲ್ಲ. ಯಾಕಂತಂದ್ರೆ ಅವರ ಮ್ಯಾಥ್ಸ್ ಮತ್ತೆ ಸೈನ್ಸ್ ಅನ್ನ ಹೇಳ್ತಿದ್ರು. ಮ್ಯಾಥ್ಸ್ ಅನ್ನ ಹೇಳೋದ್ರ ಜೊತೆಗೆ ಸೈನ್ಸ್ ಅನ್ನ ಬರೀ ಹೇಳೋದಷ್ಟ ಮಾತ್ರಲ್ಲ, ಅವರ ವಿಜ್ಞಾನವನ್ನ ಬೋಧನೆಯ ಜೊತೆಗೆ ಜೀವಿಸಿದವರು ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಯಾಕಂತಂದ್ರ ಈಗ ಪಾಠ ಒಳಗೆ ಎಲ್ಲಾರು ಓದ್ತಾರೆ, ರಸಗೊಬ್ಬರ ತಯಾರಿಸೋದು, ವಾಯು ಮಾಲಿನ್ಯ, ಪೊಲ್ಯೂಷನ್ ಅನ್ನ ಹೆಂಗ್ ಕಂಟ್ರೋಲ್ ಮಾಡೋದು, ಇದನ್ನೆಲ್ಲ ಓದ್ತಾರೆ. ಆದ್ರೆ ಓದಿ ಪಾಯಿಂಟ್ಸ್ ಬರೆದು ಏನ್ ಮಾಡ್ತಾರೆ, ಎಲ್ಲಾರು ಮಾರ್ಕ್ಸ್ ಓದೇವು. ಅದನ್ನ ಜೀವಿಸಬೇಕನ್ನೋದನ್ನ ನಮ್ಮ ತಲೆಗೆ ಹಾಕಿದವ್ರು ಯಾರಂತಂದ್ರ ನಮ್ ಸರ್ ಅಂತ ಹೇಳಿ ಹೇಳ್ಬೋದು. ಯಾಕಂತಂದ್ರೆ ಈಗ ನಮ್ಮ ಸ್ಕೂಲ್ ಐತಿ, ಸ್ಕೂಲ್ ಸರೌಂಡಿಂಗ್ ಎಲ್ಲ ಏನೈತಿ, ಗಿಡ ಮರಗಳದಾವ. ಅದಕ್ಕೆಲ್ಲ ಕಾರಣೀಕರ್ತರು ರೂವಾರಿ ಅಂತಂದ್ರೆ ಯಾರಂತಂದ್ರ ನಮ್ಮ PP ಕೋಚ್ ಸರ್ಗಳು ಅಂತಂದ್ರ ತಪ್ಪಾಗಂಗಿಲ್ಲ. ಯಾಕಂತಂದ್ರ ಇಷ್ಟೆಲ್ಲ ಸಸಿಗಳನ್ನ ನೆಡೋದ್ರ ಮುಖಾಂತರ ನಮ್ಮ ಶಾಲೆಗೆ ಬರ್ಬೇಕಾದಂತ ಇಲ್ಲೇ ಎಷ್ಟೋ ಸಲ ಟ್ರಾಫಿಕ್ ಆಗ್ತದೆ, ದೊಡ್ಡ ಲಾರಿ ಹೋಗ್ತಿರ್ತಾವ, ಹಾರ್ನ್ ಬರ್ತೈತೆ. ನಮ್ಗ ಬೋಧಿಸ್ಬೇಕಾದಾಗ ಅಥವಾ ಬೋಧನೆಯನ್ನ ಕೇಳ್ಬೇಕಾದಾಗ ಬಹಳ ಡಿಸ್ಟರ್ಬ್ ಅನಿಸ್ತೈತಿ. ಅದ್ರ ಗಿಡಗಳನ್ನೆಲ್ಲ ಹಚ್ಚಿತಂದ್ರೆ ಏನಾಗ್ತದೆ, ಅಷ್ಟೊಂದು ನಾಯ್ಸ್ ಪೊಲ್ಯೂಷನ್ ಆಗಂಗಿಲ್ಲ. ನಮ್ಮ ವ್ಯಾಸಂಗಕ್ಕೆ ಯಾವುದೇ ರೀತಿ ಅಡೆತಡೆನೂ ಬರಂಗಿಲ್ಲ. ಈ ರೀತಿಯಾಗಿ ಅವ್ರು ಏನ್ ಮಾಡ್ರು, ವಿಜ್ಞಾನವನ್ನ ಬೋಧನೆಯ ಜೊತೆಗೆ ಜೀವಿಸಿದ್ರು ಕೂಡ ಅವ್ರ ಜೀವಿಸೋದನ್ನು ಕೂಡ ಹೇಳ್ಕೊಟ್ರು ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಅದೇ ರೀತಿ ಯಾವುದೇ ಕೆಲಸವನ್ನ ತಾರುಣ್ಯನಂತೆ ಮಾಡಿ ಮುಗಿಸ್ತಾ ಇದ್ರು. ಈ ತರ ಯಾವುದೇ ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಶಿಕ್ಷಕರೆಂದರೆ ಪಾಠ ಬೋಧಿಸುವವರು ಮಾತ್ರ ಅಲ್ಲ, ಸನ್ಮಾರ್ಗದಲ್ಲಿ ನಡೆಸುವಂತೆ ದಾರಿ ತೋರುವ ಮಾರ್ಗದರ್ಶಕರೂ ಆಗಿದ್ದಾರೆ. ಪಠ್ಯದ ಜೊತೆಗೆ ಜೀವನದ ಮೌಲ್ಯ ತುಂಬುವ ಗುರುಗಳು ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರುತ್ತಾರೆ. ಇದೇ ಕಾರಣಕ್ಕೆ ಶಿಕ್ಷಕರಿಗೆ ಮಹತ್ವವಾದ ಸ್ಥಾನ ಕಲ್ಪಿಸಲಾಗಿದೆ. ಗುರುವನ್ನು ದೇವರಿಗೆ ಹೋಲಿಸಲಾಗಿದೆ. ಇಂತಹ ಗುರುಗಳಲ್ಲಿ PP ಕೋಚ್ ಗುರುಗಳು ಒಬ್ಬರಾಗಿದೆ. ಅದೇ ರೀತಿ ನಮ್ಮೆಲ್ಲರ ಜೀವನವನ್ನು ಬದಲಿಸಿದ ಗುರುಗಳಲ್ಲಿ ಒಬ್ಬರಾಗಿದ್ದಾರೆ. ಇವರು ವಿದ್ಯಾಭ್ಯಾಸದ ಜೊತೆಗೆ ಜೀವನದ ಮೌಲ್ಯಗಳನ್ನು ತಿಳಿಸಿಕೊಟ್ಟ ಗುರುಗಳಾಗಿದ್ದಾರೆ. ಇಂದು ಇವರು ವೃತ್ತಿಯಿಂದ ನಿವೃತ್ತಿ ಹೊಂದುತ್ತಿರುವುದು ನಮಗೆ ತುಂಬಾ ದುಃಖದ ಸಂಗತಿಯಾಗಿದೆ. ಇವರು ವಿಜ್ಞಾನ ಪ್ರೇಮಿ ಹಾಗೂ ಪರಿಸರ ಸ್ನೇಹಿಯಾಗಿದ್ದಾರೆ. ಇವರು ನಮಗೆ ಗಣಿತ ಗುರುಗಳಾಗಿದ್ದರೂ ಕೂಡ ಗಣಿತದ ವಿಷಯದ ಜೊತೆಗೆ ವಿಜ್ಞಾನವನ್ನು ಕೂಡ ತಿಳಿಸುತ್ತಿದ್ದರು. ಇವರು ವಿಶಾಲ ಮನೋಭಾವವನ್ನು ಹೊಂದಿದ್ದಾರೆ. ಇವರಿಗೆ ಪುಸ್ತಕ ಓದುವುದೆಂದರೆ ಬಹಳ ಇಷ್ಟ.